ಅನುಭವ ರೂಪಂ. ಭಕ್ತಿ ಹೇಗದ? ಅನುಭವ ರೂಪ. ಅದನ್ನು ತೋರ್ಸಕ್ಕೆ ಬರೋದಿಲ್ಲ, ಅನುಭವಿಸಬೇಕು. ಅದಕ್ಕೆ ಅನುಭವ ರೂಪ ಅಂತಾರೆ. ಏನದು ಹೇಳಿ ಅಂದ್ರೆ ಅದು ಹಂಗಿಲ್ಲ. ಅನಿರ್ವಚನೀಯಂ ಪ್ರೇಮಸ್ವರೂಪಂ. ಅದು ಹೆಂಗದ ಭಕ್ತಿ, ಹೇಗದ ತೋರ್ಸಕ್ಕೆ ಬರ್ತದೆ. ಇವರು ಬಹಳ ದೊಡ್ಡ ಭಕ್ತಿ, ದೊಡ್ಡ ಭಕ್ತರು ಇವರು. ಹೆಂಗೆ ಹೇಳೋದು ಹೇಗೆ? ಇವರು ಸಣ್ಣ ಭಕ್ತರು, ಹೇಳೋದು ಹೇಗೆ ಹೇಳಿ? ಹೊರಗಿತ್ತು ಅಂದರೆ ಹೇಳಬಹುದು. ದೊಡ್ಡ ಭಕ್ತರು ಯಾರು ಗೊತ್ತಾಗಿಬಿಡ್ತದೆ. ಹೆಚ್ಚು ಕೊಟ್ಟವರು ದೊಡ್ಡ ಭಕ್ತರು, ಕಡಿಮೆ ಕೊಟ್ಟವರು ಸಣ್ಣ ಭಕ್ತರು. ಬಹಳ ಸುಲಭ ಅಲ್ಲ. ಇರುವುದಲ್ಲೇನು, ಸ್ವಲ್ಪ ಹೆಚ್ಚು ಕೊಟ್ಟರೆ ಗರ್ಭಗುಡಿಯಾಗ ಕರ್ಕೊಂಡು ಹೋಗ್ತಾರೆ, ದೊಡ್ಡ ಭಕ್ತ. ಸ್ವಲ್ಪ ಕಡಿಮೆ ಕೊಟ್ಟರೆ ಬಾಗಿಲ್ದಾಗ ನಿಲ್ಲಿಸ್ತಾರೆ. ಇನ್ನೊಂದು ಎಷ್ಟು ನಮ್ಮ ಹತ್ರ ಹಣ ಇಲ್ಲ, ಒಂದು 4 ದುಡ್ಡು ತಗೋರಿ ಅಂದ್ರೆ ಅಲ್ಲಿ ನಿಂತು ಅಂತ. ಅಂದರೆ ನಮ್ಮ ಭಕ್ತಿ ಎಂಥದ? ಇದು ಸ್ಥೂಲವಾಗಿದೆ, ಸೂಕ್ಷ್ಮ ಅಲ್ಲ. ಇದು ಸಮೀಪ ತರ್ತದ, ದೂರ ಮಾಡ್ತದ, ಇವೆಲ್ಲ ಇದ್ದೇ ಇರ್ತಾವೆ. ಆದರೆ ಪರಾಭಕ್ತಿಯೊಳಗೆ ಅದಿಲ್ಲ. ಸಮೀಪವೂ ಇಲ್ಲ, ದೂರವೂ ಇಲ್ಲ. ಅನುಭವ ರೂಪದು, ಅನುಭವಿಸುವುದದು. ಅದು ಹೊರಗೆ ಕಾಣಿಸುವಂಥದ್ದಲ್ಲ. ಅದರಾಗ ದೊಡ್ಡದು ಸಣ್ಣದು ಅಂತ ಇರೋದಿಲ್ಲ. ಅದು ಪರಾಭಕ್ತಿ, ಪರಮಭಕ್ತಿ. ಅದು ಪರಮಭಕ್ತಿ, ಕಾಮನಾರಹಿತ, ಗುಣರಹಿತ, ಪ್ರತಿಕ್ಷಣ ವರ್ಧಮಾನ, ಅವಿಚ್ಛಿನ್ನ, ಅತ್ಯಂತ ಸೂಕ್ಷ್ಮ. ಅದು ಅನುಭವ ರೂಪ. ಅದನ್ನು ಅನುಭವಿಸಬೇಕು ಮನುಷ್ಯ. ಬರೇ ಅದನ್ನು ಮಾಡೋದಲ್ಲ, ತೋರಿಸೋದಲ್ಲ, ಅನುಭವಿಸಬೇಕು. ಹೂಗಳು ಗಾಳಿಯೊಳಗೆ ಹೀಗೆ ಹೊಯ್ದಾಡ್ತಿರ್ತಾವೆ, ಕುಣದಂಗೆ ಇಲ್ಲ, ಎಷ್ಟು ಚೆನ್ನಾಗಿರ್ತಾವೆ. ಏನು ಅದು ನೋಡಬೇಕು, ಸೌಂದರ್ಯ. ಅದನ್ನು ನೋಡ್ತಾ 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 ಇದ್ದರೆ ಹೂ ಹೊರಗಿರ್ತಾವ, ಹೂವಿನ ಅಂದ ಒಳಗೆ ಹೋಗ್ತದೆ, ಹೂವಿನ ಸೌಂದರ್ಯ ಒಳಗೆ ಹೋಗ್ತದೆ. ಒಳಗೆ ಯಾವಾಗ ಹೋಯ್ತೋ ಅದ್ರ ಕೂಡ ಭಾವ ಪ್ರೇಮ ಅದರ ಕೂಡ್ತೋ ಅದೊಂಥರ ಪಾಕ ಆಗ್ತದೆ, ಆನಂದದ ಪಾಕ ಆಗ್ತದೆ, ಸೌಂದರ್ಯದ ಪಾಕ ಆಗ್ತದೆ. ಆವಾಗ ಆ ಕ್ಷಣ ಅನುಭವಿಸುವಾಗ ಅಲ್ಲಿ ಕವಿ ಮೌನಾಗಿಬಿಡ್ತಾನೆ. ಯಾವಾಗ ಅದು ತುಂಬ್ತೋ, ಎದೆ ತುಂಬ್ತೋ, ಅಲ್ಲಿಂದ ತಡ್ಕೊಳ್ಳಿಕ್ಕಾಗೋದಿಲ್ಲ. ಹಿಂಗೆ ಕಣ್ಣು ತೆರಿತಾನ, ಮುಖ ತೆರಿತಾನ, ಕಾವ್ಯವಾಗಿ ಹೊರಗೆ ಬರಕ್ಕೆ ಶುರುವಾಗ್ತದೆ. ಅದು ವೈಶಿಷ್ಟ್ಯ. ಒಳಗದು ಘನಗೊಳ್ಳಬೇಕಾಗ್ತದೆ. ಹಾಗೆ ಪೂಜೆ ಅನ್ನೋದು, ಭಕ್ತಿ ಅನ್ನೋದು ಒಳಗೆ ಘನಗೊಳ್ಳಬೇಕಾಗ್ತದೆ. ಅದು ಹೊರಗಿರ್ಬೋದು, ಸ್ವಲ್ಪ ಬೇಕಾಗ್ತದೆ, ಹೊರಗೆ ಒಂದಿಷ್ಟು ನೋಡೋದು. ಆದರೆ ಭಕ್ತಿ ಹೃದಯವನ್ನು ತುಂಬೋದು. ಅನುಭವ ರೂಪ. ಅದನ್ನು ಅನುಭವಿಸಬೇಕು ಮನುಷ್ಯನೇ, ಮಾಡಬೇಕು. ಅನುಭವ ರೂಪ ಎಷ್ಟು ಚೆನ್ನಾಗಿಲ್ಲ. ಸುಮ್ಮನೆ ಜಗತ್ತಿನಾಗ ಏನದ, ಏನು ಹೆಸರ, ಏನು ಮಾತು, ಏನು ಕತೆ. ಯಾರು ನಮ್ಮ ಮೂರ್ತಿ ಕೂಡಿಸಿದ್ರಿ ಏನು? ಯಾರು ನಮ್ಮ ಹೆಸರು ಬಹಳ ಸಲ ಹೇಳಿದ್ರಿ ಏನು? ಹೇಳಿ. ಇಡೀ ಗಿನೆಸ್ದಾಗ ನಮ್ಮ ಹೆಸರು ಬರ್ತದೆ ತಿಳ್ಕೊಳ್ಳಿ. ನಮಗೇನಾಗೋದದು?